ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಅಹಿಮರ್ಚಂದನು ಸ್ವರಾಜ್ಯಂ ತಾಸ್ಯ ಸೂದದೋಹ ಸತ್ಸೋಮಂ ಶ್ರೀಣಂತಿ ಕೃಷ್ಣಯಃ ಜನ್ಮನ್ ದೇವಾನಾಂ ಶಸ್ತ್ರಿಷ್ವಾರೋಚನೆ ದಿವಃ. ಓಂ ಶ್ರೀಮತೆ ನಮಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 183ನೇ ನಾಮ ಶ್ರೀಮತೆ ನಮಃ ಅಂತ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ. ಇದರ ಅರ್ಥವನ್ನು ಕಳೆದ ದಿವಸ ನೋಡಿದ್ದೀವಿ. ಆಚಾರ್ಯರು ಕರ್ಮಗಣಯದಲ್ಲಿ ವಿವರಿಸಿದಂಥ ಅರ್ಥವನ್ನೇ ಅದಕ್ಕೆ ನಾವು ನೋಡಿದ್ದೀವಿ. ಶ್ರೀ ಅಂದರೆ ಆತನ ಭಗವಂತನ ಸ್ವರಾಜ್ಯ, ಆತನ ವೈಭವ ಅಂತನ್ನೋದನ್ನು ಕೂಡ ಕೆಲವು ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದನ್ನು ನೋಡಿದ್ದೇವೆ. ಶ್ರೀ ಅಂದರೆ ಋಗ್, ಯಜುರ್ವೇದ, ಸಾಮವೇದಗಳು ಅವುಗಳ ಸಂಪತ್ತನ್ನೇ ಶ್ರೀ ಅಂತ ಹೇಳುವುದು ಅಂತ ತೈತ್ರಿಯ ಆರಣ್ಯಕದಲ್ಲಿ ಏನು ಕಂಡು ಬರ್ತದೆ. ಆ ದೃಷ್ಟಿಯಿಂದ ಶ್ರೀಮಾನ್ ಅಂದರೆ ಆ ವೇದಗಳ ಪ್ರತಿಪಾದ್ಯ, ವೇದಗಳ ಅರ್ಥವನ್ನು ತಿಳಿದವನೇ ಅವನು. ಅವುಗಳನ್ನು ಜನರಿಗೆ, ಚತುರ್ಮುಖಾದಿಗಳಿಗೆ ಉಪದೇಶಿಸಿದವನು ಇವನು. ಹೀಗೆ ಪ್ರತಿಪಾದ್ಯ, ಅರ್ಥಜ್ಞನಾದವನು ಮತ್ತು ಉಪದೇಶಕನಾದವನು, ಈ ಮೂರು ಕಾರಣಗಳಿಂದ ಆತನನ್ನು ನಾವು ಶ್ರೀಮಾನ್ ಅಂತ ಹೇಳಬೇಕು. ಆ ವೇದಗಳನ್ನು ಅವನು ಉಳ್ಳವನಾಗಿರುವುದು ಹೀಗೆ, ಇವಿಷ್ಟು ಕಾರಣಗಳಿಂದ ಅಂತ ಅದರ ತಾತ್ಪರ್ಯ. ಈ ಪ್ರಶ್ನೆಗಳು ಅಂದರೆ ವೇದಗಳು ಅಹಿ ಅಂದರೆ ಸರ್ವವ್ಯಾಪ್ತನಾದ, ಸರ್ವಜ್ಞನಾದ, ಸರ್ವೋಪದೇಶಕನಾದ, ಮೋಕ್ಷಕ್ಕೆ ನಿಯಾಮಕರಾದಂತಹ ಭಗವಂತನನ್ನು ಅರ್ಚನ್ ಪೂಜಿಸಿದವು. ಸ್ವಲ್ಪವಾದರೂ ತಮ್ಮ ಯೋಗ್ಯತೆಗೆ ಅನುಸಾರವಾಗಿಯೂ ಆತನನ್ನು ವರ್ಣನೆ ಮಾಡಿ ಪೂಜಿಸಿದವು. ಮತ್ತೆ ಅಸ್ಯ ಸೂದದೋಹಸಃ, ಜ್ಞಾನ ಮತ್ತು ಕರ್ಮವನ್ನು ಭಕ್ತರಿಗೆ ಮಾಡುವ ಶಕ್ತಿಯನ್ನು ಕೊಡುವಂಥ ಭಗವಂತರಿಗಾಗಿ ಈ ವೇದಗಳು ಮತ್ತುಗಳೇ ಆ ವೇದಗಳನ್ನು ಅನುಸರಿಸಿ ಯಜ್ಞಾದಿಗಳನ್ನು ಮಾಡುವಂಥ ಪುರೋಹಿತರು, ಇವರು ವಿಷಹಾದ ಪುರೋಹಿತರು. ದಿವಹ, ದ್ಯುಲೋಕದ 3 ಪ್ರಕಾಶಮಾನವಾದ ಸ್ಥಾನಗಳು. ದ್ಯುಲೋಕ ಅಂದರೆ ಮೇಲಿನ ಲೋಕ. ಆ ಮೇಲಿನ ಲೋಕದಲ್ಲಿ 3 ಸ್ಥಾನಗಳು. 3 ಸ್ಥಾನಗಳು ಅಂದರೆ ಆದಿತ್ಯ ಲೋಕ, ಚಂದ್ರಲೋಕ ಮತ್ತು ವಿದ್ಯುಲ್ಲೋಕ ಅನ್ನುವಂಥ 3 ಸ್ಥಾನಗಳು. ಆ ಸ್ಥಾನಗಳಲ್ಲಿ ಇರುವಂಥ ದೇವತೆಗಳೆಲ್ಲರೂ ನಮಗೆ ಪ್ರಾದುರ್ಭೂತರಾಗುವುದು ಈ ಯಜ್ಞದಲ್ಲಿಯೇ. ಅಂಥ ಯಜ್ಞದಲ್ಲಿ ಸೋಮರಸವನ್ನು ಈ ವೇದಗಳು ಮತ್ತು ಪುರೋಹಿತರು ಭಗವಂತನಿಗಾಗಿ ಸಂಯೋಜಿಸ್ತಾರೆ ಅಂತ ಅರ್ಥ. ಭಗವಂತನಿಗಾಗಿ ಸಂಯೋಜಿಸುವುದು ಅಂದರೆ ನಾವಿಲ್ಲಿ ಆ ಕೃಷ್ಣಿ ಅಂದರೆ ವೇದ ಅಂತ ಅರ್ಥ ಇಟ್ಕೊಂಡಾಗ ನಮ್ಮ ಮನಸ್ಸಿಗೆ ವೇದದ ಅರ್ಥವನ್ನು ವರ್ಣಿಸಿಕೊಟ್ಟು, ಆ ಸೋಮ ಅಂದರೆ ಭಕ್ತಿಪೂರ್ಣವಾದಂಥ ಮನಸ್ಸು. ಆಚಾರ್ಯರು ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ, ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಭಕ್ತ್ಯಾದ್ಯಲಂಕೃತಾನಿ ಮನಾಂಸಿ ಸೋಮಃ ಅಂತ. ಅಂತಹ ಸೋಮವನ್ನು ಶ್ರೀಣಂತಿ ಸಂಯೋಜಯಂತಿ ಸ್ವಾರ್ಥೈ, ತಾವು ಪ್ರತಿಪಾದನೆ ಮಾಡುವ ಅರ್ಥಗಳ ಮೂಲಕ ಆ ಭಕ್ತಿಪೂರ್ಣವಾದ ಮನಸ್ಸನ್ನು ಭಗವಂತನಿಗಾಗಿ ಸಂಯೋಜಿಸ್ತಾರೆ. ನಮ್ಮ ಭಕ್ತಿಪೂರ್ಣವಾದ ಮನಸ್ಸು ಆ ಭಗವಂತನ ವೈಭವವನ್ನು ತಿಳಿದು ಅವನಲ್ಲಿ ಲಗ್ನವಾಗುವಂತ ಆಗಬೇಕು. ಇದು ಅದರ ಒಟ್ಟು ತಾತ್ಪರ್ಯ. ಭಗವಂತನನ್ನು ಪೂರ್ಣ ರೂಪದಿಂದ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅಲ್ಪ ರೂಪದಿಂದ ಹೇಳ್ತವೆ.
ಅದು ಆರ್ಚನ್ ಅಂತ ಆಗಬೇಕಾದದ್ದು ಅರ್ಚನ್ ಅಂತಾಗಿ ಅಲ್ಪರೂಪದಿಂದ ಹೇಳ್ತವೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಸ್ವರಾಜ್ಯ ಅಂದ್ರೆ ಮೋಕ್ಷ. ಮೋಕ್ಷವನ್ನು ನಮ್ಗೆ ಕೊಡುವವನು ಇವನೇ, ಈ ಭಗವಂತ. ನಾವು ಮುಕ್ತರಾದ್ಮೇಲೆ ಆ ಮುಕ್ತ ಲೋಕದಲ್ಲೂ ಕೂಡ ನಮ್ಮನ್ನ ನಿಯಂತ್ರಿಸುವವನು ಇವನೇ. ಇಷ್ಟೆಲ್ಲ ಅರ್ಥಗಳನ್ನು ನೋಡಿದ್ದೇವೆ. ಒಟ್ಟು ಭಾವಾರ್ಥ ಏನಾಯಿತು? ಭಗವಂತನ ಪ್ರಶಂಸೆಗಾಗಿ ತೊಡಗಿರುವಂತಹ ಈ ಶ್ರುತಿಗಳೇನಿವೆ, ಆ ಶ್ರುತಿಗಳು ಸರ್ವವ್ಯಾಪ್ತನಾದಂಥ ಸರ್ವಜ್ಞನೂ ಸರ್ವೋಪದೇಶಕನೂ ಮುಕ್ತಿದಾಯಕನೂ ಮುಕ್ತಲೋಕ ನಿಯಾಮಕನೂ ಆದಂತಹ ಆ ಭಗವಂತನನ್ನ ಕಿಂಚಿತ್ತಾದರೂ ಕೂಡ ವರ್ಣಿಸಿ ಪೂಜಿಸ್ತವೆ. ಸ್ವಲ್ಪ ಆದರೂ ವರ್ಣಿಸುವುದರ ಮೂಲಕ ಪೂಜೆ ಮಾಡ್ತವೆ. ಆ ದ್ಯುಲೋಕದಲ್ಲಿ, ಮೇಲಿನ ಲೋಕದಲ್ಲಿ ಚೆನ್ನಾಗಿ ಪ್ರಕಾಶಿಸ್ತಾ ಇರುವಂತಹ ಆದಿತ್ಯ ಲೋಕ, ಚಂದ್ರಲೋಕ ಮತ್ತು ವಿದ್ಯುಲ್ಲೋಕ, ಈ ಮೂರು ಲೋಕಗಳಲ್ಲಿರುವಂತಹ ದೇವತೆಗಳೆಲ್ಲರೂ ನಮ್ಮ ಈ ಜೀವನ ಎಂಬ ಯಜ್ಞದಲ್ಲಿ ಅಭಿವ್ಯಕ್ತರಾಗ್ತಾರೆ. ನಾನು ಅರ್ಥ ಹೇಳುವಾಗ ಅದು ಯಜ್ಞ ಅಂದ್ರೆ ಯಾವ ಯಜ್ಞ ಅಂತ ಹೇಳಿರಲಿಲ್ಲ. ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಅಂತ ಅನ್ನೋದೇ ಮುಖ್ಯ. ಮತ್ತೆ ಒಟ್ಟಾರೆ ನಮ್ಮ ಜೀವನವೇ ಒಂದು ಯಜ್ಞ. ಛಾಂದೋಗ್ಯ ಉಪನಿಷತ್ತು ಮತ್ತು ಉಪನಿಷತ್ ಭಾಷೆ ಹೇಳುವಂತೆ ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ವಿಷ್ಣು ಪೂಜೆಗಾಗಿ ಮೀಸಲಾಗಿರುವ ಯಜ್ಞ ನಾನು ಅಂತ, ಹೀಗೆ ಯಜ್ಞ ನನ್ನ ಜೀವನ ಅಂತ ಪ್ರತಿಯೊಬ್ಬ ಸಾಧಕನು ಕೂಡ ಭಾವಿಸ್ಬೇಕಂತ. ಆದ್ರಿಂದ ನಮ್ಮ ಈ ಒಟ್ಟಾರೆ ಜೀವನವೇ ಒಂದು ಯಜ್ಞ. ಆ ಜೀವನ ಯಜ್ಞದಲ್ಲಿಯೂ ಕೂಡ ನಾವು ತುಪ್ಪ, ಸಮಿತ್ತು ಇತ್ಯಾದಿಗಳನ್ನು ಹಾಕಿ ಮಾಡುವ ಅವಾಂತರ ಯಜ್ಞಗಳೇನಿವೆ, ಆ ಅವಾಂತರ ಯಜ್ಞಗಳಿಗಿಂತ ಶ್ರವಣ, ಮನನ, ಧ್ಯಾನ ಮೊದಲಾದ ಜ್ಞಾನ ಕಾರ್ಯಗಳನ್ನು ಏನು ಮಾಡ್ತೀವಿ, ಆ ಯಜ್ಞ ಅಂತ ಅನ್ನೋದು ಮತ್ತೂ ಕೂಡ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಮ್ಮ ಈ ಜೀವನ ಎಂಬ ಯಜ್ಞದಲ್ಲಿ ಅಭಿವ್ಯಕ್ತರಾಗ್ತಾರೆ ಆ ದೇವತೆಗಳು. ನಮ್ಮ ಯಜ್ಞ ಅಂತರೋದು ಅವರಿಗೆ ಅಭಿವ್ಯಕ್ತಿ ಸಾಧನ ಆಗಿದೆ. ಈ ಹಿಂದೆ ಯಜ್ಞದಲ್ಲಿ ಇವರೆಲ್ಲರೂ ಆಹುತಿ ಕೊಡ್ಲಿಕ್ಕೆ ಬಂದಾಗ, ಪುರೋಹಿತರಾದವರು ಆಹುತಿ ಕೊಡ್ಲಿಕ್ಕೆ ಬಂದಾಗ ಅಲ್ಲಿ ದೇವತೆಗಳು ಸ್ವಯಂ ವ್ಯಕ್ತರಾಗ್ತಾರೆ. ನಾವು ಈ ಜೀವನ ಎಂಬ ಯಜ್ಞವನ್ನ ಈಗೇನು ಬದುಕ್ತಾ ಇದ್ದೇವೆ, ಈ ಜೀವನ ಎಂಬ ಯಜ್ಞದಲ್ಲಿ ಈ ದೇವತೆಗಳೆಲ್ಲ, ತತ್ವಾಭಿಮಾನಿ ದೇವತೆಗಳೆಲ್ಲ ಅಭಿವ್ಯಕ್ತರಾಗಿ ನಾವು ಹುಟ್ಟಿದ ಕೂಡಲೇ ಸಾಯುವವರೆಗೆ ನಮ್ಮಲ್ಲಿ ಅಭಿವ್ಯಕ್ತರಾಗಿದ್ದು, ನಮ್ಮ ಜೀವ ಎಂಬ ಯಜ್ಞದಲ್ಲಿ ಅಭಿವ್ಯಕ್ತರಾಗಿದ್ದು, ಅವರು ಈ ಎಲ್ಲ ಕಾರ್ಯಗಳನ್ನು ಕೂಡ ನಮಗೆ ಮಾಡಿಕೊಡ್ತಾರೆ. ಇವತ್ತು ನಾವು ಯಜ್ಞಕುಂಡದಲ್ಲಿ, ಅಗ್ನಿಯಲ್ಲಿ ತುಪ್ಪ ಹಾಕಿ, ಸಮಿತಿಗಳನ್ನು ಹಾಕಿ ಮಾಡುವಂತಹ ಯಜ್ಞದಲ್ಲಿ ದೇವತೆಗಳು ಅಭಿವ್ಯಕ್ತರಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಅಷ್ಟು ಶ್ರದ್ಧೆಯಿಂದ ನಾವು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾವಿಲ್ಲೇನೋ ಪುರುಷ ಯಜ್ಞವನ್ನು ಮಾಡ್ತೇವೆ, ಜೀವನ ಎಂಬ ಯಜ್ಞ, ಅಲ್ಲಿ ಮಾತ್ರ ದೇವತೆಗಳು ಅಭಿವ್ಯಕ್ತರಾಗಲೇಬೇಕು. ಅವರಿದ್ದರೆ ಇಲ್ಲಿ ಈ ಯಜ್ಞ ನಡೆಯೋದು. ಮೊದಲ 24 ವರ್ಷಗಳ ಕಾಲ, ನಮ್ಮ ಜೀವನದ ಮೊದಲ 24 ವರ್ಷಗಳ ಕಾಲ ಅದನ್ನು ಪ್ರಾತಃಸವನ, ಬೆಳಗಿನ ಯಜ್ಞ ಅಂತ ಕರೀತಾರೆ. ಅಲ್ಲಿ ಈ ವಸುಗಳು ಆ 24 ವರ್ಷಗಳಿಗೆ ನಿಯಾಮಕರಾಗಿ, ಪ್ರಾತಃಸವನಕ್ಕೆ ನಿಯಾಮಕರಾಗಿ ನಮಗೆ ಕಾರ್ಯ ಮಾಡ್ತಾರೆ. ಮುಂದಿನ 44 ವರ್ಷಗಳ ಕಾಲ ಮಧ್ಯಾಹ್ನ ಸವನ. ಆಗ ರುದ್ರ ಗಣದ ದೇವತೆಗಳು ಅಲ್ಲಿ ಬಂದು ಆ ಯಜ್ಞದಲ್ಲಿ ಅಭಿವ್ಯಕ್ತರಾಗಿದ್ದು ನಮ್ಮ ಸಾಧನೆಯನ್ನ ಮಾಡಿಸ್ತಾರೆ. ಮತ್ತೆ ನಮಗೆ ಅಪಮೃತ್ಯು ಬರದಂತೆ ಕೂಡ ಅವರು ತಡೀತಾರೆ. ಮುಂದೆ ಸಾಯಂ ಸವನ, ಅದು 48 ವರ್ಷದ್ದು. ಅಥಯಾನಿ 48 ವರ್ಷಾಣಿ ತೃತೀಯಂ ಸವನಂ ಅಂತ. ಈ ತೃತೀಯ ಸವನದಲ್ಲಿ ಆದಿತ್ಯ ದೇವತೆಗಳು ಅವರು ಸನ್ನಿಹಿತರಾಗಿದ್ದು ನಮ್ಮಿಂದ ಸಾಧನೆಯನ್ನು ಮಾಡಿಸಿ ನಮಗೆ ಯಾವುದೇ ರೋಗ ರುಜಿನ ಬರದಂತೆ ತಡೀತಾರೆ. ಅದರಿಂದ ನಮ್ಮ ಈ ಜೀವನ ಯಜ್ಞ ಅಂತ ಅನ್ನೋದು ಈ ಎಲ್ಲ ದೇವತೆಗಳ, ವಸು, ರುದ್ರ, ಆದಿತ್ಯರು ಮತ್ತೆ ಅನೇಕಾನೇಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಈ ಎಲ್ಲ ಇಂದ್ರಿಯಗಳಿಗೆ, ಮನಸ್ಸುಗಳಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಅಭಿಮಾನಿಗಳಾದಂತಹ ದೇವತೆಗಳು
ಇಲ್ಲಿ ಅಭಿವ್ಯಕ್ತರಾಗ್ತಾರೆ. ಇದು ಮುಖ್ಯ ನಮಗೆ. ಅಂತಹ ಯಜ್ಞದಲ್ಲಿ ಶ್ರುತಿಗಳು ಮತ್ತು ಆ ಶ್ರುತಿಗಳನ್ನು ಓದುವಂತಹ ಋತ್ವಿಜರಾದಂಥ ಸಾಧಕರು ನಮ್ಮ ಮನಸ್ಸೆಂಬ ಸೋಮಕ್ಕೂ ಮತ್ತೆ ಜ್ಞಾನಕರ್ಮದಾಯಕನಾದ ಹರಿಯ ಗುಣಗಳಿಗೂ ಸಂಬಂಧವನ್ನು ಕಲ್ಪಿಸ್ತಾರೆ. ಆ ಹರಿಯ ಗುಣಗಳಿಗೂ ನಮ್ಮ ಮನಸ್ಸಿಗೂ ಸಂಬಂಧ ಕಲ್ಪಿತ ಆಗುವುದಂದ್ರೆ ಹೇಗೆ? ನಮ್ಮ ಮನಸ್ಸು ಆ ಗುಣಗಳನ್ನು ಗ್ರಹಿಸಿದಾಗಲೇ. ಹೀಗೆ ಮನಸ್ಸು ನಮ್ಮ ಗುಣಗಳನ್ನು ಗ್ರಹಿಸ್ತದೆ. ಆ ಮೂಲಕ ಆ ಮನಸ್ಸಿಗೂ ಹಾಗೇನೆ ಆ ಹರಿಯ ಗುಣಗಳಿಗೂ ಹರಿಯ ವ್ಯಕ್ತಿತ್ವಕ್ಕೂ ಕೂಡ ಸಂಬಂಧ ಬಂದಂತಾಯಿತು ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಈ ಮಂತ್ರಕ್ಕೆ ಅರ್ಥವನ್ನು ಬರೆಯುವಾಗ ಆ ಕರ್ಮನಿರ್ಣಯ ಮತ್ತು ಕರ್ಮನಿರ್ಣಯದ ಟೀಕೆಯನ್ನು ಕೂಡ ಅಲ್ಲಲ್ಲಿ ನಾನು ಗಮನಿಸಿದ್ದೇನೆ. ಕರ್ಮನಿರ್ಣಯ ಟೀಕಾದಲ್ಲಿ ಅಥ ಸೂತದೋಹಾಹ ಪ್ರಾಣೋ ವೈ ಸೂತದೋಹಾಹ, ಪ್ರಾಣನನ್ನೇ ಮತ್ತು ಪ್ರಾಣನ ಅಧಿಪತಿಯಾದ ಪರಮಾತ್ಮನನ್ನೇ ಸೂತದೋಹಾಹ, ಸಾಧಕರಿಗೆ ಜ್ಞಾನ ಮತ್ತು ಕರ್ಮವನ್ನು ಕೊಡುವವನು ಅಂತ ಅರ್ಥ ಮಾಡ್ತಾರೆ. ಅದರ ಅರ್ಥ ಹೀಗೆ: ಉದೇತಿ ಉಚ್ಚಃ ಭವತಿ ಅನೇನ ಪುರುಷಃ ಇತಿ ಉದಂ ಜ್ಞಾನಾದಿ. ಉದ ಅಂದರೆ ಜ್ಞಾನ ಮತ್ತು ಕರ್ಮ. ಯಾಕೆಂದ್ರೆ ಆ ಜ್ಞಾನ ಮತ್ತು ಕರ್ಮಗಳನ್ನು ಅಳವಡಿಸಿಕೊಂಡೇ ಈ ಜೀವ ಉದೇತಿ ಉಚ್ಚನಾಗ್ತಾನೆ, ಇಲ್ಲದೇ ಇದ್ರೆ ನೀಚನಾಗ್ತಾನೆ. ಅದಕ್ಕಾಗಿ ಆ ಜ್ಞಾನ ಮತ್ತು ಕರ್ಮಗಳನ್ನು ಉದ ಅಂತ ಕರೀತಾರೆ. ಸು ಅಂದ್ರೆ ಶ್ರೇಷ್ಠ ಅಂತ ಇರ್ತಾರೆ, ಶ್ರೇಷ್ಠವಾದ ಜ್ಞಾನ ಮತ್ತು ಕರ್ಮ. ಅವುಗಳನ್ನು ದೋಹ ಅಂದ್ರೆ ನಮ್ಗೆ ಕೊಡುವಂಥವನು ಅಂತ ಅದರ ಅರ್ಥ. ಇವೆಲ್ಲ ಟೀಕಾದ ವಾಕ್ಯಗಳು. ಪ್ರಶ್ನಯೋಗ್ಯತ್ವಾತ್ ಪ್ರಶ್ನಯ ವಾಚಃ, ವೇದವಾಕ್ಯಗಳು ಪ್ರಶ್ನಯೋಗ್ಯ ಆಗಿವೆ, ನಾವು ಅವುಗಳನ್ನು ಪ್ರಶ್ನಿಸಿ ತಿಳ್ಕೋಬೇಕಾಗಿದೆ. ಪ್ರಶಂಸನ ರೂಪತ್ವಾತ್, ನಮಗೆ ಭಗವಂತನ ಪ್ರಶಂಸಾ ರೂಪವಾದ ವೇದವಾಕ್ಯಗಳು. ಪ್ರಶಂಸನೀಯತ್ವಮೇವ ಅಪಾಂ ಗವಾಂ ಚ, ಆ ವೇದಗಳು ಮತ್ತೆ ನೀರು ಅರ್ಥಾತ್ ಕರ್ಮ ಇವೆಲ್ಲವೂ ಕೂಡ ಪ್ರಶಂಸನೀಯವಾಗಿವೆ. ಯಜ್ಞೋ ವೈ ದೇವಜನ್ಮ ಅಂತ ವೇದವಾಕ್ಯ ಇದೆ. ಯಜ್ಞೋ ವೈ ದೇವಜನ್ಮ ತತ್ರ ಹಿ ದೇವಾ ಪ್ರಾದುರ್ಭವಂತಿ ಆ ಸೂರ್ಯ ಚಂದ್ರಮಸಾವ ವಿದ್ಯುದಂ ತೇ ವೈ ಲೋಕಾನಿಧಿಷ್ಠಿತಾ ಅಂತ ವೇದವಾಕ್ಯವೇ ಇದೆ. ಯಜ್ಞ ದೇವತೆಗಳ ಜನ್ಮಕ್ಕೆ ಕಾರಣ. ಅಲ್ಲಿ ಸೂರ್ಯಲೋಕ, ಚಂದ್ರಲೋಕ ಇತ್ಯಾದಿ, ವಿದ್ಯುಲ್ಲೋಕ ಇತ್ಯಾದಿ ಕಡೆಗಳಲ್ಲಿರುವಂತಹ ದೇವತೆಗಳು ಒಂದು ಪ್ರಕಟ ಆಗ್ತಾರೆ. ದ್ಯೌರ್ವಾವ ವಿದ್ಯುತ್ ತತ್ಪತಿಂ ವಾಯುಮುಪಗಮ್ಯ ತೇನೈವ ಪರಮುಪಗಚ್ಚತಿ. ದ್ಯು ಅಂದ್ರೆ ಪೃಥ್ವಿ, ದ್ಯು ಅಂದ್ರೆ ಭಾರತೀ ದೇವಿ. ಅವಳ ಪತಿಯಾದಂತಹ ವಾಯುವನ್ನ ಸಾಧಕರು ತಲುಪಿ ತೇನೈವ ಪರಂ ಉಪಗಚ್ಚತಿ, ಅವನ ಮೂಲಕನೇ ಪರಮಾತ್ಮನನ್ನು ಹೋಗಿ ತಲುಪ್ತಾರೆ. ಸೈಷಾ ಬ್ರಹ್ಮಲೋಕೆ ವಿರಾಜತೆ ಅಂತ ಹೀಗೆ ಅದು ಕಂಡು ಬಂದಿದೆ. ಈಗ ನಾನು ಓದಿದ್ದು ಆಚಾರ್ಯರ ಕರ್ಮನಿರ್ಣಯದ ಮೂಲ ವಾಕ್ಯಗಳು, ಟೀಕಾದ ವಾಕ್ಯಗಳಲ್ಲ. ವಸ್ತುತಃ ಋತ್ವಿಜಃ ಹಿ ಸ್ವತಂತ್ರತ್ವಾತ್ ಕರ್ತಾರಃ. ಈ ಭಗವಂತನ ಜ್ಞಾನವನ್ನು ಮನಸ್ಸಿಗೆ ಮಾಡುವಂಥ ಕಾರ್ಯ ಮತ್ತು ಯಜ್ಞ ಮಾಡುವಂಥ ಕಾರ್ಯ ಇಲ್ಲೆಲ್ಲ ಸ್ವತಂತ್ರರಾದವರು ಆ ಋತ್ವಿಕಗಳೇ. ವೇದವಾಕ್ಯಗಳು ನೇರವಾಗಿ ಆ ಕಾರ್ಯವನ್ನು ಮಾಡೋದಿಲ್ಲ. ವೇದವಾಕ್ಯಗಳು ಜಡ ಅವು. ಆದರೆ ಆ ಋತ್ವಿಕಗಳು ವೇದವಾಕ್ಯಗಳ ಮೂಲಕ ಈ ಕಾರ್ಯವನ್ನು ಮಾಡುವುದರಿಂದ ವೇದವಾಕ್ಯಗಳನ್ನೇ ಇಲ್ಲಿ ಕರ್ತೃ ಎಂಬುದಾಗಿ ಉಪಚಾರ ಮಾಡಿದ್ದಾರೆ. ಆ ವೇದವಾಕ್ಯಗಳೇ ಈ ಸಂಬಂಧವನ್ನು ಏರ್ಪಡಿಸ್ತವೆ ಅನ್ನುವ ರೀತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ನಮ್ಮ ಮನಸ್ಸಿಗೂ, ಮನಸ್ಸೆಂಬ ಸೋಮಕ್ಕೂ ಮತ್ತೆ ಈ ಭಗವಂತನ ಗುಣಗಳಿಗೂ ಸಂಬಂಧ ಕಲ್ಪಿಸುವುದು ವೇದವಾಕ್ಯಗಳೇ ಅಂತ ಹೇಳಿದ್ದಾರೆ. ವೇದವಾಕ್ಯ ಅನ್ನೋದೊಂದು ಕಾರಣ ಮಾತ್ರ. ಅದು ಮುಖ್ಯವಾಗಿ ಆ ಕಾರ್ಯವನ್ನು ಮಾಡುವಂಥವರು ಆ ಪುರೋಹಿತರು ಅಂತ ತಿಳ್ಕೊಳ್ಬೇಕು. ಅಥವಾ ವೇದಾಭಿಮಾನಿ ದೇವತೆಗಳು ಈ ಕಾರ್ಯವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳುವುದು
ಮತ್ತು ಶ್ರೇಷ್ಠವಾದ ಅರ್ಥ. ಸಾಮಾನ್ಯರಾದಂಥ ಪುರೋಹಿತರು ಈ ಎಲ್ಲ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಕರ್ಮವನ್ನು ಮಾಡ್ತಾ ಇರ್ತಾರೆ, ಅಷ್ಟು ಆಳವಾದ ಜ್ಞಾನ ಅವ್ರಿಗೆ ಇರ್ತದೆ ಅಂತಿಲ್ಲ. ಆದರೆ ವೇದಾಭಿಮಾನಿ ದೇವತೆಗಳು ಸಾಧಕನಿಗೆ ಇದನ್ನು ತಿಳಿಸಿಯೇ ತಿಳಿಸ್ತಾರೆ. ಗುರುಗಳಂಥ ಅಯೋಧ್ಯನ ಪುರಾಣಿಕಾಚಾರ್ಯರು ಆ ಕರ್ಮ ನಿರ್ಣಯ ಅನುವಾದ ಮಾಡುವಾಗ ಏನೋ ಅನುವಾದವನ್ನು ಅಲ್ಲಿ ಕಾಣಿಸಿದ್ರು, ಅದನ್ನೇ ಇಲ್ಲೂ ಕೂಡ ತಗೊಂಡಿದ್ದೇನೆ. ಸೋಮ ಅಂದರೆ ಇಲ್ಲಿ ಮನಸ್ಸು. ಪ್ರಶ್ನೆಯ ಸೋಮಂ ಶ್ರೀಣಂತಿ, ಅಧ್ಯಯನ ಕಾಲದಲ್ಲಿ ನಾವು ಉಚ್ಚರಿಸುವಂಥ ವಚನಗಳು ಮತ್ತು ಅವುಗಳ ಅಭಿಮಾನಿಯಾದಂಥ ಭಾರತೀಯ ಸರಸ್ವತಿ ಮೊದಲಾದ ದೇವಿಯರು ಮನಸ್ಸನ್ನು ಭಗವಂತನ ಗುಣಗಳೊಂದಿಗೆ ಬೆರೆಸಿ ಪಾಕ ಮಾಡ್ತಾರೆ, ಭಕ್ತಿಯಾದಿ ರಸಪೂರ್ಣವನ್ನಾಗಿ ಮಾಡ್ತಾರೆ ನಮ್ಮ ಮನಸ್ಸನ್ನು. ಅದನ್ನು ಪ್ರಾಣಾಂತರ್ಗತನಾದಂಥ ಹರಿ ಪಾನ ಮಾಡ್ತಾನೆ. ಪಾನ ಮಾಡುವುದು ಅಂದರೆ ಅದನ್ನು ಸ್ವೀಕಾರ ಮಾಡುವುದು. ಭಗವಂತ ಪಾನ ಮಾಡುವುದು ಅಂದರೆ ನಾವು ಮಾಡುವ ಶ್ರವಣ ಮನನವನ್ನು ಅವನು ಕೇಳುವುದು. ಇತೋಪಿ ವಿಶಿಷ್ಟ ರೀತಿಯಲ್ಲಿ ನಮ್ಮ ಶ್ರವಣ ಮನನಗಳು ಆಗಬೇಕು, ನಮಗೆ ಹೆಚ್ಚಿನ ಜ್ಞಾನ ಬರಬೇಕು ಅಂತ ಆತ ನಮ್ಮನ್ನು ಅನುಗ್ರಹಿಸುವುದು ಅಂತ ಈಗ ಅರ್ಥ. ಹೀಗಿದೊಂದು ಜ್ಞಾನ ಸತ್ರ. ಯಾವನೋ ಒಬ್ಬ ಸಾಮಾನ್ಯನಾದ ಸಾಧಕನೇ ಪ್ರವಚನಕ್ಕೆ ಕೂತರು, ಪಾಠಕ್ಕೆ ಕೂತರು, ಹಾಗೆ ದೊಡ್ಡ ದೊಡ್ಡ ಜ್ಞಾನಿಗಳಾದವರು ಪಾಠ ಪ್ರವಚನಕ್ಕೆ ಕೂತರು ಕೂಡ ಆ ಜ್ಞಾನ ಯಜ್ಞದಲ್ಲಿ ದೇವತೆಗಳು ಪ್ರಾದುರ್ಭವಿಸ್ತಾರೆ. ವೇದಾಭಿಮಾನಿ ದೇವತೆಗಳು ಆ ಎಲ್ಲ ಅರ್ಥವೂ ಕೂಡ ಸಾಧಕನಿಗೆ ತಿಳಿಯುವಂತೆ ಮಾಡ್ತಾರೆ. ಹೀಗಿದು ಓದಲಿಕ್ಕೆ ಕೂತ್ಕೊಂಡಾಗ, ಶ್ರವಣ ಮನನ ಮಾಡಲಿಕ್ಕೆ ಕೂತ್ಕೊಂಡಾಗಿನ ವರ್ಣನೆ ಇದು. ಅದಲ್ಲದೆ ಇಡೀ ಜೀವನವೇ ಒಂದು ಯಜ್ಞ ಅಂತ ನಾನು ಆವಾಗ ಹೇಳಿದೆ. ಅದಿನ್ನೂ ವ್ಯಾಪಕವಾದಂಥ ದೃಷ್ಟಿಕೋನ ಇರುವಂಥ ಉಪಾಸನೆ. ಇದಿಷ್ಟು ಒಟ್ಟಾರೆ ಕರ್ಮ ನಿರ್ಣಯದಲ್ಲಿ ಬಂದಿರುವಂಥ ಅರ್ಥ. ಶ್ರೀಮಾನ್ ಅನ್ನೋದು ಕುರಿತಾಗಿ ಉಲ್ಲೇಖಗಳನ್ನು ನೋಡೋಣ. ಶ್ರೀ ಅಂದರೆ ಲಕ್ಷ್ಮಿ, ಆ ಲಕ್ಷ್ಮೀ ದೇವಿಯನ್ನು ಇವನು ಹೊಂದಿದವನು ಅಂತ ಅರ್ಥ. ನಿತ್ಯ ಯಾವತ್ತೂ ಕೂಡ ಲಕ್ಷ್ಮೀ ದೇವಿ ಆತನಿಂದ ವಿಯೋಗ ಹೊಂದುವುದೇ ಇಲ್ಲ. ಆದ್ದರಿಂದ ಅವನನ್ನು ಶ್ರೀಮಾನ್ ಎಂಬುದಾಗಿ ಹೇಳಬೇಕು. ಶ್ರೀ ಅಂದರೆ ಶ್ರಯತೆ ಇತಿ ಶ್ರೀಹಿ, ಚಲಾಪಿ ಯಚ್ಛ್ರೀರ್ ನಜಹಾತಿ ಕರ್ಹಿಚಿತ್. ಲಕ್ಷ್ಮೀದೇವಿ, ಲಕ್ಷ್ಮೀ ಸಂಪತ್ತು ಚಂಚಲ ಇರಬಹುದು, ಆದರೆ ಆ ಚಂಚಲವಾದ ಈ ಸಂಪತ್ತು ಕೂಡ ಭಗವಂತನನ್ನು ಬಿಟ್ಟು ಹೋಗೋದಿಲ್ಲ. ಲಯೇ ವಾಪ್ಯಥವಾ ಸೃಷ್ಟೌ ಅಂತರಾಲೇಪಿ ನ ಕ್ವಚಿತ್ ಪ್ರಕೃತ್ಯಾರಹಿತಂ ಬ್ರಹ್ಮ ಕದಾಚಿತ್ ಅವತಿಷ್ಠತೆ ಅಂತ ಕಪಿಲ ಋಷಿಯ ಮಾತು ಹೊಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಉಲ್ಲೇಖ ಕಂಡಿದೆ. ಪ್ರಳಯವಿರಲಿ, ಸೃಷ್ಟಿ ಇರಲಿ, ಅವುಗಳ ನಡುವಿನ ಯಾವುದೇ ಕಾಲದಲ್ಲಿ ಈ ಪುರುಷ, ಪರಮಪುರುಷನಾದ ಭಗವಂತ ಪ್ರಕೃತಿಯಿಂದ ದೂರವಾಗಿ ಯಾವತ್ತೂ ಕೂಡ ಇರೋದಿಲ್ಲ. ಅನಾದ್ಯನಂತ ಕಾಲೇಪಿ ವಿಷ್ಣುಮೇವಾಶ್ರಿತಾರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತೇತರಾನ್ ಜಹೌ. ಹೀಗೆ ಲಕ್ಷ್ಮೀದೇವಿ ಯಾವತ್ತೂ ಭಗವಂತನ ಜೊತೆಗಿರುವವಳಾದರೂ ಸಮುದ್ರ ಮಥನ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳಲ್ಲಿರುವ ದೋಷಗಳನ್ನೆಲ್ಲ ತೋರಿಸಿ ಅವ್ರು ಯಾರೂ ಬೇಡ, ಆದ್ರಿಂದ ನಾನು ಭಗವಂತನನ್ನು ಆಶ್ರಯಿಸಿದ್ದೇನೆ ಅಂತ ಅವಳು ಹೇಳ್ತಾಳಲ್ಲ, ಅದು ಜಗತ್ತಿಗೆ ತೋರಿಸುವುದಕ್ಕಾಗಿ ಮಾತ್ರ ಅಂತ ತಾತ್ಪರ್ಯ. ಶ್ರೀಹಿ ಅಂದರೆ ಲಕ್ಷ್ಮೀಹಿ, ಅವಳನ್ನು ನಿಯಮಿಸುವವನು ಅಂತ ಮತ್ತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಲಕ್ಷಾಲಂಕಾರ ಶ್ರೀಮಾನ್ ಎಂಬ ನಾಮಕ್ಕೆ ಏನು ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಐಶ್ವರ್ಯ ರೂಪವಾದ ಸಂಪತ್ತುಳ್ಳವನು ಅಂತ ಅರ್ಥ ಕಂಡು ಬರ್ತದೆ. ಪರಾಶರ ಭಟ್ಟರು ದಿವ್ಯ ಭೂಷಣ ಸಂಪತ್ತಿನಿಂದ ಕೂಡಿರುವವನು ಅಂತ ಅರ್ಥ ಹೇಳ್ತಾರೆ. ದಿವ್ಯ ಭೂಷಣ ಸಂಪದ್ಭಿ ಯುಕ್ತ ಶ್ರೀಮಾನ್ ಸದಾ ಸ್ಮೃತಃ. ಭೂಷಣಗಳು ಅಂದರೆ ಕೌಸ್ತುಭ ಮೊದಲಾದ ಆಭರಣಗಳು ಅಂತ ತಿಳ್ಕೊಳ್ಬಹುದು. ಅದಲ್ಲದೆ ಆತನ ವ್ಯಕ್ತಿತ್ವವೇ ಅವನಿಗೊಂದು ಆಭರಣ. ಅಂಥ ದಿವ್ಯ ಭೂಷಣದಿಂದ ಕೂಡಿದವನು ಅಂತ ಅರ್ಥವನ್ನು ಕೂಡ ಹೇಳ್ಬೋದು. ಮುಂದೆ ಅಮೇಯಾತ್ಮ ಅಂತ ಮಂತ್ರ ಇದೆಯಲ್ಲ, ನಾಮ, ಅದನ್ನು ಇದನ್ನು ಒಟ್ಟಿಗೆ ಸೇರಿಸ್ಕೋತಾರಂತ ಕೆಲವರು. ಅದನ್ನು ಸತ್ಯಧರ್ಮ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ.
ಶ್ರೀಮಾನ್ ಅಮೇಯಾತ್ಮ ಅಂತ ಹೀಗಲ್ಲ. ಶ್ರೀ ಮಾನ ಮೇಯಾತ್ಮ, ಶ್ರೀ ಲಕ್ಷ್ಮೀದೇವಿಯ ಮಾನ ಜ್ಞಾನಕ್ಕೆ, ಮೇಯ ತಿಳಿಯಲ್ಪಡುವಂತಹ ವಿಷಯ ಆಗುವಂತಹ ಆತ್ಮ ಸ್ವರೂಪ ಇದ್ದವನು. ಜಗತ್ತಿನಲ್ಲಿ ನಮ್ಮೆಲ್ಲರಿಗಿಂತಲೂ ಹೆಚ್ಚು ಆ ಭಗವಂತನನ್ನು ತಿಳಿಯುವವಳು ಅವಳು. ಆದ್ದರಿಂದ ಶ್ರೀ ಲಕ್ಷ್ಮೀದೇವಿಯ ಮಾನಗಳು ಅಂದರೆ ಜ್ಞಾನಗಳು, ಅದರಿಂದ ವಿಷಯೀಕರಿಸಲ್ಪಡುವಂಥ ವ್ಯಕ್ತಿತ್ವ ಇರುವವನು ಅಂತ ಒಂದು ಅರ್ಥ ಗೊತ್ತಾಗ್ತದೆ ಇದರಿಂದ. ಇದಿಷ್ಟು ಸತ್ಯಸಂಧ ಸ್ವಾಮಿಗಳು ಹೇಳಿರುವಂಥ ಅರ್ಥ. ಇಲ್ಲಿವರೆಗೆ ನಾವು ಶ್ರೀಮಾನ್ ಅನ್ನುವಂಥ ಶಬ್ದದ ಅರ್ಥವನ್ನು ನೋಡಿದ್ದೇವೆ. ಶ್ರೀಮಾನ್ ಅನ್ನುವ ಶಬ್ದ ಹೀಗೆ ಬಹಳ ಸುಂದರವಾದಂಥ ಶಬ್ದ. ನಮ್ಮೆಲ್ಲರನ್ನೂ ಕೂಡ ಶ್ರೀಮಾನ್ ಅಂತ ಹೇಳ್ತಿರ್ತಾರೆ. ನಮ್ಮ ಪತ್ನಿಯರನ್ನ ಶ್ರೀಮತಿ ಅಂತ ಕೂಡ ಹೇಳ್ತಿರ್ತಾರೆ. ಒಂದಷ್ಟು ಮಟ್ಟಿಗೆ ಸಾಮಾಜಿಕವಾದ ಅಥವಾ ಧಾರ್ಮಿಕವಾದ ಯಾವುದೋ ಒಂದು ಘನತೆ ಉಳ್ಳವರು ನಾವು ಅಂತ ಅದಕ್ಕೆ ಅರ್ಥ ಆಗ್ತದೆ. ವಸ್ತುತಃ ನಾವು ಶ್ರೀ ಅಂದರೆ ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ ವೇದಗಳಿಂದ ದೊರೆಯುವಂತಹ ಜ್ಞಾನವನ್ನು ಪಡ್ಕೋಬೇಕು. ಹಾಗೆ ಪಡ್ಕೊಂಡ್ರೆ ನಾವು ಶ್ರೀಮಾನ್ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಶ್ರೀಮತಿಯರು ಶ್ರೀಮತಿ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ನಮ್ಮ ಯೋಗ್ಯತೆಯ ಮಟ್ಟಿನದಾದರೂ ವೇದದ ಜ್ಞಾನ, ಶಾಸ್ತ್ರದ ಜ್ಞಾನ ನಮಗಿದ್ರೆ ನಮ್ಮನ್ನು ಶ್ರೀಮಾನ್ ಅಂತ ಹೇಳಬೇಕು. ಲೌಕಿಕವಾದ ಸಂಪತ್ತಿರುವುದು, ಲೌಕಿಕವಾದ ಸ್ಥಾನಮಾನ ಅಂತಸ್ತಿರುವುದು ಶ್ರೀಮಾನ್ ಎಂಬ ಶಬ್ದವನ್ನು ತುಂಬ ಡಿಗ್ರೇಡ್ ಮಾಡಿದಂತೆ. ಆ ಶ್ರೀಮಾನ್ ಎಂಬ ಶಬ್ದವನ್ನು ಭಗವಂತನ ಕುರಿತಾದಂಥ ಯಾವುದೇ ನಾಮವನ್ನು ಹೇಳುವಾಗಲೂ ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುವರಾಜ್ಞೆಯ ಅಂತ ನಾವು ಹೇಳ್ತೀವಿ. ಶ್ರೀಮನ್ ಮಹಾವಿಷ್ಣು ಅಂತ ಹೇಳ್ತಾರೆ. ಹೀಗೆ ಶ್ರೀಮಾನ್ ಅನ್ನೋ ಶಬ್ದ ಭಗವಂತನ ಎಲ್ಲ ರೂಪಗಳಿಗೂ ಕೂಡ ವಿಶೇಷಣವಾಗಿ ಬಂದೇ ಬರ್ತದೆ. ಅದೆಲ್ಲದಕ್ಕೂ ಕೂಡ ಅವನು ವೇದ ಪ್ರತಿಪಾದ್ಯನಾದವನು, ವೇದದ ಅರ್ಥವನ್ನು ತಾನೇ ತಿಳಿದವನು. ಅವನಿಗಿಂತ ಮಿಗಿಲಾಗಿ ಬೇರೆ ಯಾರೂ ಕೂಡ ವೇದದ ಅರ್ಥವನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅನ್ನೋ ಅರ್ಥಗಳನ್ನೆಲ್ಲ ಅದು ಕೊಡ್ತದೆ. ಭಗವಂತನ ಪ್ರತಿಯೊಂದು ರೂಪವೂ ಕೂಡ ಶ್ರೀಮಾನ್, ಆ ಅಸದೃಶವಾದಂಥ ವೈಭವ, ಸ್ವಾಭಾವಿಕವಾದ ಸೌಂದರ್ಯ ಇದೆಲ್ಲವೂ ಇದ್ದದ್ದು ಅಂತಲೇ ಅರ್ಥ. ಮತ್ತು ಪ್ರತಿಯೊಂದು ರೂಪವೂ ಕೂಡ ಶ್ರೀಮಾನ್, ಶ್ರೀ ಅಂದರೆ ಲಕ್ಷ್ಮೀದೇವಿ, ಅವಳಿಂದ ಕೂಡಿದ್ದು ಅಂತಲೇ ಅದಕ್ಕೆ ಸರಳವಾದಂಥ ಅರ್ಥ ಸಿಗ್ತದೆ. ಮತ್ತು ಆ ವೇದವಾಕ್ಯವು ಕೂಡ ನಮಗೆ ನಾವು ಮಾಡುವಂಥ ಜ್ಞಾನ, ಕರ್ಮ ಇತ್ಯಾದಿ ಎಲ್ಲವನ್ನೂ ನಮಗೆ ಭಗವಂತನಾದವನೇ ಕೊಡ್ತಾನೆ. ಅವನ ಗುಣಗಳನ್ನು ನಮ್ಮ ಮನಸ್ಸು, ಭಕ್ತಿಪೂರ್ಣವಾದ ಮನಸ್ಸು ತಿಳಿದುಕೊಳ್ಬೇಕು. ಕಳೆದ ದಿವಸ ಅದು ನೋಡಿದ್ದೀವಿ. ನಮಗೆ ಭಕ್ತಿ ಇದ್ದರೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವಿ ತಥಾ ಗುರವು. ದೇವರಲ್ಲಿ ನಮಗೆ ಭಕ್ತಿ, ಗುರುಗಳಲ್ಲಿ ಭಕ್ತಿ ಇದ್ದರೆ ಆ ಅರ್ಥಗಳು, ವೇದದ ಶಾಸ್ತ್ರಗಳ ಅರ್ಥಗಳು ಹೊಳಿತವೆ. ಇಲ್ಲದೇ ಇದ್ದರೆ ಅರ್ಥಗಳು ಹೊಳೆಯುವುದೇ ಇಲ್ಲ ಅಂತಲೇ ಅರ್ಥ. ಇದಿಷ್ಟು ಒಟ್ಟಾರೆ ಆ ಶ್ರೀಮಾನ್ ಎಂಬ ನಾಮದ ಅರ್ಥದ ಶ್ರವಣ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹದಿ ಮಂತ್ರದ ಶ್ರವಣ ಕೂಡ ಅದು ಇಲ್ಲಿಗೆ ಸಮಾಪ್ತವಾಗಿದೆ.